ಮಹಾತ್ಮ ಗಾಂಧೀಜಿಯವರು ಸ್ವದೇಶಿ ತತ್ವವನ್ನು ಗ್ರಾಮಗಳ ಪುನರ್ ನಿರ್ಮಾಣದ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ತಾರೆ. ಸ್ವದೇಶಿ ತತ್ವವನ್ನು ನಾವು ಆಚರಣೆಯಲ್ಲಿ ತರುವುದರಿಂದ ಬೇರೆಯವರ ಮೇಲೆ ಅವಲಂಬನೆ ಆಗುವುದನ್ನು ತಪ್ಪಿಸಲಿಕ್ಕೆ ಏನಾಗ್ತದೆ, ಸಾಧ್ಯ ಆಗ್ತದೆ. ಅಂದರೆ ನಮ್ಮ ದೇಶದಲ್ಲಿ ನಾವೇ ತಯಾರಿಸಿದಂತಹ ಉತ್ಪನ್ನಗಳನ್ನು ನಾವೇ ಉಪಯೋಗಿಸುವುದರಿಂದ ಪಾಶ್ಚಿಮಾತ್ಯ ವಸ್ತುಗಳ ವ್ಯಾಮೋಹದಿಂದ ದೂರ ಇರುವುದರಿಂದ ನಮ್ಮ ಆರ್ಥಿಕ ಸ್ಥಿತಿಗತಿಗಳು ಸುಧಾರಣೆ ಆಗ್ತವೆ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಆರ್ಥಿಕ ಸ್ಥಿತಿಗತಿಗಳ ಸುಧಾರಣೆಗಾಗಿ, ಪುನರ್ ನಿರ್ಮಾಣಕ್ಕಾಗಿ ಸ್ವದೇಶಿ ತತ್ವದ ಬಳಕೆ ಅವಶ್ಯವಾಗಿದೆ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಏನು ಮಾಡ್ತಾ ಇದ್ರು, ಹೇಳ್ತಾ ಇದ್ರು. ಯಾಕಂತಂದ್ರೆ ಬ್ರಿಟಿಷರು ನಮ್ಮ ದೇಶದಲ್ಲಿ ಕಚ್ಚಾ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ತಮ್ಮ ದೇಶದಲ್ಲಿ ಪಕ್ಕಾ ವಸ್ತುಗಳನ್ನಾಗಿ ಮಾಡಿ ಹೆಚ್ಚಿನ ಬೆಲೆಗೆ ನಮ್ಮ ದೇಶದಲ್ಲಿ ಮಾರಾಟವನ್ನು ಮಾಡ್ತಾ ಇದ್ರು. ಹೀಗಾಗಿ ನಮ್ಮ ದೇಶದ ಬಂಡವಾಳ ಹೊರದೇಶಗಳಿಗೆ ಅನವಶ್ಯಕವಾಗಿ ಹೋಗ್ತಾ ಇತ್ತು. ಹೀಗಾಗಿ ನಾವು ಸಾಲದಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗ್ತಾ ಇತ್ತು. ಆದುದರಿಂದ ನಾವು ಸ್ವದೇಶಿ ತತ್ವವನ್ನು ಅನುಸರಿಸಬೇಕು. ಸ್ವದೇಶಿ ತತ್ವವನ್ನು ಅನುಸರಿಸುವುದರಿಂದ ಲೋಕಲ್ ರಾ ಮಟೀರಿಯಲ್ಸ್, ಸ್ಥಳೀಯವಾಗಿ ಲಭ್ಯವಿರತಕ್ಕಂಥ ಕಚ್ಚಾ ವಸ್ತುಗಳನ್ನು ನಾವು ಸದುಪಯೋಗ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಅತ್ಯಂತ ಚೀಪ್ ಆ್ಯಂಡ್ ಬೆಸ್ಟ್ ಸ್ಥಳೀಯವಾಗಿ ನಾವು ವಸ್ತುಗಳನ್ನು ತಯಾರಿಸಿ ನಾವೇ ಉಪಯೋಗಿಸುವುದರಿಂದ ಚೀಪ್ ಆ್ಯಂಡ್ ಬೆಸ್ಟ್, ಕಡಿಮೆ ದರದಲ್ಲಿ ಬೆಲೆಯಲ್ಲಿ ನಮಗೆ ವಸ್ತುಗಳು ಏನಾಗ್ತವೆ, ಲಭ್ಯವಾಗ್ತವೆ. ಅದರಂತೆ ಏನದ ಈ ಸ್ವಾವಲಂಬನೆ ನಾವು ಕಾಣ್ತೀವಿ. ಇಲ್ಲಿ ಸ್ವದೇಶಿಯ ಬಗೆಗೆ ಒಂದು ಆಂದೋಲನ, ಸ್ವದೇಶಿ ಮೂವ್ಮೆಂಟನ್ನು ಏನು ಮಾಡಿದರು, ಗಾಂಧೀಜಿಯವರು ಪ್ರಾರಂಭ ಮಾಡಿದರು. ಆ ಸ್ವದೇಶಿ ಆಂದೋಲನ ಜನರಲ್ಲಿ ಸ್ವಾಭಿಮಾನದ ಕೆಚ್ಚನ್ನು, ಆತ್ಮವಿಶ್ವಾಸದ ಕೆಚ್ಚನ್ನು ಏನು ಮಾಡ್ತು, ಬೆಳೆಸ್ತು. ಗ್ರಾಮಗಳು ತಮಗೆ ಬೇಕಾದಂಥ ವಸ್ತುಗಳನ್ನು ತಾವೇ ಉತ್ಪಾದನೆ ಮಾಡಿ, ತಾವೇ ಮಾರಾಟವನ್ನು ಮಾಡಿ, ತಮಗೆ ಬೇಕಾಗ್ತಕ್ಕಂಥ ವಸ್ತುಗಳನ್ನು ತಾವೇ ಖರೀದಿ ಮಾಡತಕ್ಕಂಥ ಸಾಮರ್ಥ್ಯ ಸ್ವದೇಶಿ ತತ್ವದ ಮೂಲಕ ಬೆಳೆದುಕೊಂಡು ಬರ್ತಾ ಇದೆ. ಆರ್ಥಿಕ ಪುನಶ್ಚೇತನಕ್ಕಾಗಿ, ಗ್ರಾಮೀಣ ಜನರ ಆರ್ಥಿಕ ಸ್ಥಿತಿಗತಿಗಳ ಸುಧಾರಣೆಗಾಗಿ ಸ್ವದೇಶಿ ತತ್ವವನ್ನು ಅಳವಡಿಸಿಕೊಳ್ಬೇಕು ಅಂತಕ್ಕಂತಹ ಕರೆಯನ್ನು ಏನು ಮಾಡ್ತಾ ಇದ್ದಾರೆ, ಗಾಂಧೀಜಿಯವರು ಕೊಡ್ತಾ ಇದ್ದಾರೆ. ಅದರಂತೆ ಶ್ರಮ ಗೌರವವನ್ನು ನಾವೆಲ್ಲರೂ ಕಾಪಾಡಿಕೊಂಡು ಬರಬೇಕು. ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ದುಡಿಯುವ ಸದಸ್ಯನಾಗಬೇಕು. ತನಗೆ ಬೇಕಾಗ್ತಕ್ಕಂಥ ಜೀವನಾವಶ್ಯಕ ವಸ್ತುಗಳಲ್ಲಿ ತಾನೇ ಶ್ರಮವನ್ನು ವಹಿಸಿ ದುಡಿಯುವಂಥ ಒಂದು ಸ್ವಭಾವವನ್ನು ಬೆಳೆಸಿಕೊಂಡಾಗ ಆ ದುಡಿತದ ಮಹತ್ವ ಆತನಿಗೆ ಗೊತ್ತಾಗ್ತದೆ. ಶಾರೀರಿಕ ಶ್ರಮ ಹಾಗೂ ಮಾನಸಿಕ ಶ್ರಮಗಳಲ್ಲಿ ಯಾವುದೇ ರೀತಿಯ ನಾವೇನು ಮಾಡ್ತಕ್ಕದಲ್ಲ, ಭೇದ ಮಾಡ್ತಕ್ಕದಲ್ಲ. ಎಲ್ಲರೂ ಮಾಡೋದು ಹೊಟ್ಟಿಗಾಗಿ, ಗೇಡು ಬಟ್ಟಿಗಾಗಿ ಎನ್ನುವಂತೆ ಉದರ ನಿಮಿತ್ತ ನಾವು ಒಂದಿಲ್ಲೊಂದು ಕಾಯಕದಲ್ಲಿ, ಕೆಲಸದಲ್ಲಿ, ಕಾರ್ಯದಲ್ಲಿ ನಾವೇನು ಮಾಡಬೇಕು, ತೊಡಗಬೇಕು. ಸಮಾಜ ಹಿತದೃಷ್ಟಿಯಿಂದ, ವ್ಯಕ್ತಿಯ ಬದುಕಿನ ಹಿತದೃಷ್ಟಿಯಿಂದ ಮಾನಸಿಕ ಶ್ರಮ ಎಷ್ಟು ಅವಶ್ಯವನೋ, ಶ್ರೇಷ್ಠವನೋ, ಅದೇ ರೀತಿಯಾಗಿ ದೈಹಿಕ ಶ್ರಮವೂ ಕೂಡ ಅಷ್ಟೇ ಅವಶ್ಯವಾದುದಾಗಿದೆ, ಶ್ರೇಷ್ಠವಾದುದಾಗಿದೆ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಶ್ರಮ ಗೌರವದ ಸಿದ್ಧಾಂತವನ್ನು, ಡಿಗ್ನಿಟಿ ಆಫ್ ಲೇಬರ್ ಸಿದ್ಧಾಂತವನ್ನು ಏನು ಮಾಡ್ತಾ ಇದ್ದಾರೆ, ಒತ್ತಿ ಹೇಳ್ತಾ ಇದ್ದಾರೆ. ದುಡಿತವೇ ದುಡ್ಡಿನ ತಾಯಿ, ದುಡಿಯುವ ಸದಸ್ಯನಾಗಬೇಕು. ತನಗೆ ಬೇಕಾಗ್ತಕ್ಕಂಥ ಡೇ ಟು ಡೇ ಲೈಫಿಗೆ ಬೇಕಾಗ್ತಕ್ಕಂಥ ಜೀವನಾವಶ್ಯಕ ವಸ್ತುಗಳನ್ನು ತಯಾರು ಮಾಡಲಿಕ್ಕೆ ತಾನೇ ಏನು ಮಾಡಬೇಕು, ದೈಹಿಕ ಹಾಗೂ ಮಾನಸಿಕ ಶ್ರಮವನ್ನು ವಹಿಸಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಗಾಂಧೀಜಿಯವರು ಏನು ಮಾಡ್ತಾ ಇದ್ರು, ಹೇಳ್ತಾ ಇದ್ರು. ಒಬ್ಬ ವೈದ್ಯ, ಶಿಕ್ಷಕ, ವಕೀಲನ ವೃತ್ತಿಗೆ ಇರುವಷ್ಟು ಬೆಲೆ ಕ್ಷೌರಿಕನಿಗೂ, ಹಮಾಲನಿಗೂ, ಭಂಗಿಗೂ ಇದೆ, ಇರಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಏನು ಮಾಡ್ತಾ ಇದ್ರು, ಗಾಂಧೀಜಿಯವರು ಹೇಳ್ತಾ ಇದ್ರು. ಪ್ರತಿಯೊಬ್ಬರಿಗೆ
ಜೀವನ ನಿರ್ವಹಣೆ ಮಾಡಲಿಕ್ಕೆ ಯಾವುದಾದ್ರು ಉದ್ಯೋಗದಲ್ಲಿ ತೊಡುವ ಸ್ವಾತಂತ್ರ್ಯ ಅದ. ಈ ಎಲ್ಲ ಉದ್ಯೋಗಗಳು ಸಾಮಾಜಿಕ ಸುವ್ಯವಸ್ಥೆ ದೃಷ್ಟಿಯಿಂದ ಅವಶ್ಯಕವೋ ಅನಿವಾರ್ಯವಾದವುಗಳು ಆಗ್ಯಾವ. ಆದ್ದರಿಂದ ಗಾಂಧೀಜಿಯವರು ಶ್ರಮದ ತತ್ವವನ್ನು ಎತ್ತಿ ಹೇಳ್ತಾರೆ. ದುಡಿತಕ್ಕೆ ತಕ್ಕ ಪ್ರತಿಫಲ, ಈಕ್ವಲ್ ವೇಜ್ ಫಾರ್ ಈಕ್ವಲ್ ವರ್ಕ್ ಅಂತಕ್ಕಂಥ ತತ್ವವನ್ನು ಗಾಂಧೀಜಿಯವರ ಆರ್ಥಿಕ ರಚನೆ ವ್ಯವಸ್ಥೆ ಹೇಳ್ತಾರೆ. ಪ್ರತಿಯೊಬ್ಬನು ದುಡಿಯುವ ಒಂದು ಸ್ವಭಾವವನ್ನು ಬೆಳೆಸಿಕೊಳ್ಳುವುದರಿಂದ ದುಡಿತದ ಬಗೆಗೆ, ಶ್ರಮದ ಬಗೆಗೆ ಆತನಿಗೆ ಗೌರವದ ಮನೋಭಾವನೆ ಮೂಡುತ್ತದೆ. ಮಾಲೀಕ ವರ್ಗದವರು, ಆಡಳಿತ ವರ್ಗದವರು ಹೆಚ್ಚಿನ ಶ್ರಮವನ್ನು ಮಾಡದೆ ದುಡಿಯುವವರ ಶ್ರಮದ ಗಳಿಕೆಯ ಮೇಲೆ ಜೀವನವನ್ನು ನಡೆಸುವುದರಿಂದ ಅವರಲ್ಲಿ ಆಲಸ್ಯತನ ಬೆಳೀತದೆ, ಅವರಲ್ಲಿ ದುಂದುವೆಚ್ಚದ ಸ್ವಭಾವ ಬೆಳೀತದೆ. ಹೀಗಾಗಿ ಆರ್ಥಿಕ ಅವ್ಯವಸ್ಥತೆ ಏನಾಗ್ತದೆ, ಉಂಟಾಗ್ತದೆ. ಅದಕ್ಕೋಸ್ಕರವಾಗಿ ದುಡಿಯುವ ಸದಸ್ಯನಾಗಬೇಕು ಅಂತಕ್ಕಂಥ ವಿಚಾರವನ್ನು ಗಾಂಧೀಜಿಯವರು ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಈ ದುಡಿಯುವ ಸದಸ್ಯನಾಗುವುದು ಜನರಲ್ಲಿರ್ತಕ್ಕಂಥ ಆಲಸ್ಯತನವನ್ನು, ದುಂದುವೆಚ್ಚವನ್ನು ಅದು ದೂರ ಮಾಡ್ತದೆ. ದುಂದುವೆಚ್ಚ, ಆಲಸ್ಯತನ ದೂರ ಆದರೆ ಆತನ ಆರ್ಥಿಕ ಸ್ಥಿತಿಗತಿಗಳು ಆಟೋಮೆಟಿಕ್ ಆಗಿ ಸುಧಾರಣೆ ಆಗ್ತವೆ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳಿ, ಕಾಯಕದ, ಶ್ರಮದ, ದೈಹಿಕ ಹಾಗೂ ಮಾನಸಿಕ ಶ್ರಮದ ಇವೆರಡರ ಮಹತ್ವವನ್ನು ಒತ್ತಿ ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ದೈಹಿಕ ಹಾಗೂ ಮಾನಸಿಕ ಶ್ರಮವನ್ನು ಎಲ್ಲರೂ ಮಾಡತೊಡಗಿದಾಗ ಅವರ ಆರ್ಥಿಕ ಸ್ಥಿತಿಗತಿಗಳು ಏನಾಗ್ತವೆ, ಸುಧಾರಣೆ ಆಗ್ತವೆ. ಗ್ರಾಮಗಳ ಆರ್ಥಿಕ ಸ್ಥಿತಿಗತಿಗಳು ಸಶಕ್ತ ಆಗ್ತವೆ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಏನು ಮಾಡ್ತಾ ಇದ್ರು, ಹೇಳ್ತಾರೆ. ಇನ್ನು ಸ್ವಾವಲಂಬನೆ ಸಿದ್ಧಾಂತ, ಸೆಲ್ಫ್ ಸಫಿಷಿಯೆಂಟ್. ಪ್ರತಿಯೊಬ್ಬರು ಸ್ವಾವಲಂಬಿ ಆಗಬೇಕು, ಗ್ರಾಮಗಳು ಸ್ವಾವಲಂಬಿ ಆಗಬೇಕು. ಪರಾವಲಂಬನೆ ಪ್ರಾಣಪೀಡೆ. ಅದಕ್ಕೋಸ್ಕರವಾಗಿ ನಾವು ಬೇರೆಯವರ ಮೇಲೆ ನಮ್ಗೆ ಬೇಕಾಗ್ತಕ್ಕಂತಹ ವಸ್ತುಗಳಿಗಾಗಿ ನಾವೇನು ಮಾಡ್ತಕ್ಕದ್ದಲ್ಲ, ಅವಲಂಬಿತರಾಗ್ತಕ್ಕದ್ದಲ್ಲ. ಅವಲಂಬನೆ ಅದು ಹಿಂಸೆಗೆ ಎಡೆಮಾಡಿಕೊಡ್ತದೆ, ದಬ್ಬಾಳಿಕೆಗೆ ಎಡೆಮಾಡಿಕೊಡ್ತದೆ, ಶೋಷಣೆಗೆ ಎಡೆಮಾಡಿಕೊಡ್ತದೆ. ಸ್ವಾವಲಂಬನೆಯಿಂದ ನಾವು ಆರ್ಥಿಕ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ದೇಶ ಏನಾಗ್ತದೆ, ಸಶಕ್ತ ಆಗ್ತದೆ. ಗ್ರಾಮಗಳು ಸಶಕ್ತ ಆಗ್ತವೆ. ವ್ಯಕ್ತಿಯ ಸ್ಥಿತಿಗತಿಗಳು ಏನಾಗ್ತವೆ, ಸುಧಾರಣೆ ಆಗ್ತವೆ. ಗ್ರಾಮಗಳು ತಮ್ಮ ಬೇಕಾಗ್ತಕ್ಕಂಥ ಜೀವನಾವಶ್ಯಕ ವಸ್ತುಗಳು, ಆಹಾರ ಇರ್ಬೋದು, ಬಟ್ಟೆ ಇರ್ಬೋದು, ವಸತಿ ಇರ್ಬೋದು, ಮತ್ತಿತರ ಸೌಲಭ್ಯಗಳಿರ್ಬೋದು, ಅವೆಲ್ಲವುಗಳಲ್ಲಿ ದುಡಿಯುವ ಸ್ವಭಾವವನ್ನು ಬೆಳೆಸಿಕೊಂಡಾಗ ಅವರ ಮೂಲಭೂತ ಸೌಲಭ್ಯಗಳು ಏನಾಗ್ತವೆ, ಈಡೇರ್ತವೆ. ಅದರಂತೆ ಬಂಡವಾಳ ಏನಾಗ್ತದೆ, ಶೇಖರಣೆ ಆಗ್ತದೆ. ಆಟೋಮೆಟಿಕ್ ಆಗಿ ಬಡತನ, ನಿರುದ್ಯೋಗದ ಸಮಸ್ಯೆಗಳು ನಿವಾರಣೆ ಆಗ್ತವೆ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಏನು ಮಾಡ್ತಾ ಇದ್ರು, ಹೇಳ್ತಾ ಇದ್ರು. ಗ್ರಾಮಗಳು ಏನಾಗಬೇಕು, ಅವು ಸಹಕಾರ ಮನೋಭಾವನೆಯ ಆಧಾರದ ಮೇಲೆ, ಕೋಆಪರೇಟಿವ್ ಮೂಮೆಂಟದ ಆಧಾರದ ಮೇಲೆ ಏನಾಗಬೇಕು, ಬೆಳವಣಿಗೆ ಆಗಬೇಕು. ಸಹಕಾರದ ಮನೋಭಾವನೆಯ ಆಧಾರದ ಮೇಲೆ ಪಶು ಸಾಕಾಣಿಕೆ, ಕುರಿ ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಮೀನು ಸಾಕಾಣಿಕೆ ಮುಂತಾದ ಕೋಆಪರೇಟಿವ್ ಮೂವ್ಮೆಂಟ್ ಪ್ರಾರಂಭ ಮಾಡಿಕೊಳ್ಬೇಕು. ಈ ಪರಸ್ಪರ ಸಹಕಾರ ಮನೋಭಾವನೆಯಿಂದ ದುಡಿಯುವ ಮನೋಭಾವನೆಯನ್ನು ಬೆಳೆಸಿಕೊಂಡಾಗ ಸ್ವಾವಲಂಬನೆಯ ಪ್ರವೃತ್ತಿ ಬೆಳೆದು ಬರ್ತದೆ. ಈ ಸ್ವಾವಲಂಬನೆ ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸವನ್ನು, ಆತ್ಮಗೌರವವನ್ನು, ಆಮೇಲೆ ಸಶಕ್ತತನವನ್ನು ಬೆಳೆಸ್ತದೆ. ಇದರಿಂದ ಗ್ರಾಮೀಣ ಜನರ ಬದುಕು ಸುಧಾರಣೆ ಆಗ್ತದೆ. ಗ್ರಾಮೀಣ ಜನರ ಬದುಕು ಸುಧಾರಣೆ ಆಗುವುದರಿಂದ ಆಟೋಮೆಟಿಕ್ ಆಗಿ ಗ್ರಾಮಗಳ ಪುನರ್ರಚನೆ, ಪುನಶ್ಚೇತನ ಸಾಧ್ಯ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಸ್ವಾವಲಂಬನೆಯ ಪ್ರವೃತ್ತಿ ಇದು ಬಹಳ ಮಹತ್ವದಾದಂಥ ಒಂದು ವಿಚಾರ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಮಹಾತ್ಮ ಗಾಂಧೀಜಿಯವರು ಗ್ರಾಮಗಳ ಪುನಶ್ಚೇತನದಲ್ಲಿ, ಪುನರ್ ನಿರ್ಮಾಣದಲ್ಲಿ ಧರ್ಮದರ್ಶಿ ತತ್ವ ಅನುಷ್ಠಾನಗೊಳ್ಳಬೇಕು. ಟ್ರಸ್ಟಿಶಿಪ್, ಧರ್ಮದರ್ಶಿ ತತ್ವದ ಮೂಲಕ ಗ್ರಾಮಗಳ ಪುನರ್ ನಿರ್ಮಾಣ ಮಾಡಲಿಕ್ಕೆ ಏನಾಗ್ತದೆ, ಸಾಧ್ಯ ಆಗ್ತದೆ. ಗ್ರಾಮೀಣ ಪ್ರದೇಶದಲ್ಲಿ ಲ್ಯಾಂಡ್ಲಾರ್ಡ್ಸ್ ಏನಿರ್ತಾರೆ, ಭೂಮಾಲೀಕರು ಏನಿರ್ತಾರೆ, ಭೂಮಾಲೀಕರು ಕೃಷಿ ಕೂಲಿ ಕಾರ್ಮಿಕರಿಗೆ ಬೇಕಾಗ್ತಕ್ಕಂತಹ ಅವಶ್ಯಕ ಸೌಲಭ್ಯಗಳನ್ನು ಏನು ಮಾಡಬೇಕು, ಒದಗಿಸಿಕೊಡಬೇಕು. ಅವರು ಧರ್ಮದರ್ಶಿಗಳಾಗಿ ಕಾರ್ಯವನ್ನು ನಿರ್ವಹಿಸಬೇಕು. ಯಾಕಂದರೆ ಕೃಷಿ ಉತ್ಪಾದನೆ ಶ್ರಮದಾಯಕವಾದಂಥ ಕೆಲಸವನ್ನು ಮಾಡ್ತಕ್ಕಂಥವರು ಕಾರ್ಮಿಕ ವರ್ಗದವರು, ಕೃಷಿ ಕೂಲಿಕಾರರು.
ಕೃಷಿ ಕೂಲಿಕಾರರ ದುಡಿತದ ಶ್ರಮದ ಪ್ರತಿಫಲದಿಂದ ಭೂಮಾಲೀಕ ವರ್ಗದವರು, ಶ್ರೀಮಂತರು, ಬಂಡವಾಳಶಾಹಿಗಳು ಹೆಚ್ಚು ಹೆಚ್ಚು ಹಣವನ್ನು ಗಳಿಸಲಿಕ್ಕೆ ಏನಾಗ್ತದೆ, ಸಂಪತ್ತನ್ನು ಸಂಗ್ರಹಿಸಲಿಕ್ಕೆ ಏನಾಗ್ತದೆ, ಸಾಧ್ಯ ಆಗ್ತದೆ. ಕೃಷಿ ಕೂಲಿಕಾರರ ಸಹಕಾರ ಇಲ್ಲದೆ, ಅವರ ಶ್ರಮವಿಲ್ಲದೆ ಶ್ರೀಮಂತರಾಗಲಿಕ್ಕೆ ಏನಾಗಂಗಿಲ್ಲ, ಸಾಧ್ಯ ಆಗಂಗಿಲ್ಲ. ಈ ಬಡತನ ಮತ್ತು ಶ್ರೀಮಂತಿಕೆಯ ನಡುವಿನ ಅಂತರ ಕಡಿಮೆ ಮಾಡಬೇಕಾದ್ರೆ ಧರ್ಮದರ್ಶಿ ತತ್ವದ ಮನೋಭಾವನೆಯನ್ನು ಬೆಳೆಸಿಕೊಳ್ಬೇಕು. ಬಡವರ ಬಗ್ಗೆ, ದೀನರ ಬಗ್ಗೆ, ದಲಿತರ ಬಗೆಗೆ, ಇಲ್ಲದವರ ಬಗೆಗೆ, ಅಶಕ್ತರ ಬಗೆಗೆ ಧರ್ಮದರ್ಶಿಗಳು ಏನು ಮಾಡಬೇಕು, ಕಾಳಜಿಯನ್ನು ವಹಿಸಬೇಕು. ಶ್ರೀಮಂತ ವರ್ಗದವರು ತಮ್ಮ ಮನೋಭಾವನೆಯನ್ನು ಕಾರ್ಮಿಕ ವರ್ಗದವರ ಬಗ್ಗೆ ಬದಲಾವಣೆಯನ್ನು ಮಾಡಿಕೊಳ್ಬೇಕು. ಒಂದು ವೇಳೆ ಕಾರ್ಮಿಕರ ಹಕ್ಕುಗಳನ್ನು, ಕಾರ್ಮಿಕರ ಸೌಲಭ್ಯಗಳನ್ನು ಈಡೇರಿಸಲಿಕ್ಕೆ ಹಿನ್ನಡೆ ಉಂಟಾದ್ರೆ ಅಥವಾ ಮನಸ್ಸು ಮಾಡದೇ ಇದ್ರೆ ಕಾರ್ಮಿಕ ವರ್ಗದವರು, ಕೃಷಿ ಕೂಲಿ ಕಾರ್ಮಿಕರು ತಮ್ಮ ಬೇಡಿಕೆಗಳನ್ನು ಏನು ಮಾಡಬೇಕು, ಸತ್ಯ ಮತ್ತು ಅಹಿಂಸೆಯ ಮಾರ್ಗದ ಮೂಲಕ, ಟ್ರೂತ್ ಆ್ಯಂಡ್ ನಾಲೆಡ್ಜ್, ಸತ್ಯ ಮತ್ತು ಅಹಿಂಸೆಯ ಮಾರ್ಗದ ಮೂಲಕ, ನಾನ್ ಕೋಆಪರೇಷನ್, ಅಸಹಕಾರದ ಮೂಲಕ, ಆದರೆ ಸಿವಿಲ್ ಡಿಸೋಬಿಡಿಯನ್ಸ್, ಸವಿನಯ ಅವಿಧೇಯತೆ ಮೂಲಕ ತಮ್ಮ ವಿರೋಧವನ್ನು ಏನು ಮಾಡಬೇಕು, ವ್ಯಕ್ತಪಡಿಸಬೇಕು. ತಮ್ಮ ಶ್ರಮಕ್ಕೆ ತಕ್ಕಂಥ ಪ್ರತಿಫಲವನ್ನು ಪಡೀಲಿಕ್ಕೆ ಏನು ಮಾಡಬೇಕು, ಹೋರಾಟವನ್ನು ಮಾಡಬೇಕು. ಯಾವುದೇ ರೀತಿಯ ಹಿಂಸೆಯನ್ನು ಮಾಡ್ತಕ್ಕದ್ದಲ್ಲ. ಆದುದರಿಂದ ಈ ಭೂಮಾಲೀಕ ವರ್ಗದವರು, ಶ್ರೀಮಂತ ವರ್ಗದವರು ಬಡವರ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ಏನು ಮಾಡಬೇಕು, ತೆಗೆದುಕೊಳ್ಬೇಕು. ಯಾಕಂದರೆ ಈ ನಿಸರ್ಗದಲ್ಲಿ ಇರ್ತಕ್ಕಂಥ, ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಸಂಪತ್ತು ಇದರಿಂದ ದೇವರಿಂದ ನಿರ್ಮಿತವಾಗಿದೆ. ಎವ್ರಿಥಿಂಗ್ ಆನ್ ದಿಸ್ ಅರ್ತ್ ಬಿಲಾಂಗ್ಸ್ ಟು ಗಾಡ್. ದೇವರಿಂದ ನಿರ್ಮಿತವಾದುದಾಗಿದೆ. ದೇವರಿಗೆ ಸಲ್ಲಬೇಕಾದದ್ದದ, ದೈವ ನಿರ್ಮಿತವಾದುದು. ಈ ಸಂಪತ್ತು, ಭೂಮಿ ಮೇಲೆ ಇರ್ತಕ್ಕಂಥ ಸಂಪತ್ತು ಸದ್ವಿನಿಯೋಗ ಆಗಬೇಕು, ಎಲ್ಲರ ಏಳಿಗೆಗೆ ಅದು ಉಪಯೋಗವಾಗಬೇಕು ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಏನು ಮಾಡ್ತಾ ಇದ್ರು, ಹೇಳ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಉದ್ಯಮಿದಾರರು, ವ್ಯಾಪಾರಸ್ಥರು, ಸಾಹಸ ಮನೋಭಾವನೆ ಉಳ್ಳವರು ತಮ್ಮ ಸತತ ಪ್ರಯತ್ನದ ಮೂಲಕ ಹಾಗೂ ಕಠಿಣ ವಿಶೇಷ ಜಾಣ್ಮೆಯ ಮೂಲಕ ಹೆಚ್ಚು ಹೆಚ್ಚು ಹಣವನ್ನು ಸಂಪಾದಿಸಿ ಆ ಹೆಚ್ಚಿನ ಹಣದಲ್ಲಿ ಸ್ವಲ್ಪ ಭಾಗವನ್ನು ಏನು ಮಾಡಬೇಕು, ಈ ಅಶಕ್ತರ, ಬಡವರ ಏಳಿಗೆಗೆ ಏನು ಮಾಡಬೇಕು, ಉಪಯೋಗ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಏನು ಮಾಡ್ತಾ ಇದ್ರು, ಗಾಂಧೀಜಿಯವರು ಹೇಳ್ತಾ ಇದ್ರು. ಧರ್ಮದರ್ಶಿ ತತ್ವದ ಮೂಲಕ ಸಮಾಜ ಸೇವೆಯನ್ನು ಮಾಡುವುದರ ಮೂಲಕ ಏನು ಮಾಡಬೇಕು, ಎಲ್ಲರ ಏಳಿಗೆಗೆ ಶ್ರೀಮಂತ ವರ್ಗದವರು ಏನು ಮಾಡಬೇಕು, ಬೆಂಬಲವನ್ನು ಕೊಡಬೇಕು, ಸಹಕಾರವನ್ನು ಕೊಡಬೇಕು. ಅಂದಾಗ ಏನಾಗ್ತದೆ, ಗ್ರಾಮಗಳ ಸ್ಥಿತಿಗತಿಗಳೇನಾಗ್ತವೆ, ಸುಧಾರಣೆ ಆಗ್ತವೆ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಹೇಳ್ತಾ ಇದ್ರು. ಸಮಾಜದ ಅಭಿವೃದ್ಧಿ ಆಗ್ತದೆ, ಆರ್ಥಿಕ ವ್ಯವಸ್ಥೆ ಸುಧಾರಣೆ ಆಗ್ತವೆ. ಧರ್ಮದರ್ಶಿ ತತ್ವವನ್ನು ಕೇವಲ ಬಂಡವಾಳಶಾಹಿಗಳು, ಶ್ರೀಮಂತ ವರ್ಗದವರು ತಮ್ಮ ಬಗೆಗೆ ಮಾತ್ರ ಕಾಳಜಿಯನ್ನು ತೆಗೆದುಕೊಳ್ಳದೆ ಇನ್ನಿತರ ಬಗೆಗೂ ಕೂಡ ಏನು ಮಾಡಬೇಕು, ಕಾಳಜಿಯನ್ನು ತೆಗೆದುಕೊಳ್ಬೇಕು. ಹೆಚ್ಚಿನ ಒಂದು ಹಣವನ್ನು, ಅದರಲ್ಲಿ ಸ್ವಲ್ಪ ಭಾಗವನ್ನು ಸಮಾಜ ಸೇವೆಗೋಸ್ಕರ ಏನು ಮಾಡಬೇಕು, ಉಪಯೋಗ ಮಾಡಬೇಕು. ಅಂದಾಗ ಏನಾಗ್ತದೆ, ಸಮಾಜ ಸುಧಾರಣೆ ಆಗ್ತದೆ, ಬಡವರು ಕೂಡ ಜೀವನವನ್ನು ನಡೆಸಲಿಕ್ಕೆ ಏನಾಗ್ತದೆ, ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿ, ಈ ಟ್ರಸ್ಟಿಶಿಪ್ ಅಂತಕ್ಕಂಥದ್ದು ಇದು ಭೂಮಿಯ ಮೇಲೆ ಎಲ್ಲರನ್ನ ಸರಿ ಸಮಾನವಾಗಿ ಕಾಣ್ತಕ್ಕಂಥ ಒಂದು ತತ್ವವಾಗಿದೆ, ಮನೋಭಾವನೆ ಆಗ್ಯದ ಅಂತಕ್ಕಂಥ ಒಂದು ವಿಚಾರ ಗಾಂಧೀಜಿ ಹೇಳಿ, ಗ್ರಾಮಗಳ ಪುನರ್ನಿರ್ಮಾಣದಲ್ಲಿ ಧರ್ಮದರ್ಶಿ ಪರಿಕಲ್ಪನೆ ಇದು ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತದೆ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಹೇಳ್ತಾ ಇದ್ರು. ಅವರೇನು ಖಾಸಗಿ ಆಸ್ತಿಯ ಬಗೆಗೆ ತಪ್ಪು ಧೋರಣೆಯನ್ನೇನು ಹೊಂದಿರಲಿಲ್ಲ, ಪ್ರೈವೇಟ್ ಪ್ರಾಪರ್ಟಿ ಓನರ್ಶಿಪ್ ಬಗ್ಗೆ ತಪ್ಪು ಧೋರಣೆಯನ್ನು ಹೊಂದಿರಲಿಲ್ಲ. ಪ್ರೈವೇಟ್ ಪ್ರಾಪರ್ಟಿ ಓನರ್ಶಿಪ್ಪನ್ನು ಬೆಂಬಲಿಸಿದರು. ಆದರೆ ಪ್ರೈವೇಟ್ ಪ್ರಾಪರ್ಟಿ ಓನರ್ಶಿಪ್ದವರು, ಶ್ರೀಮಂತ ವರ್ಗದವರು ಏನು ಮಾಡಬೇಕು, ತಮ್ಮ ಹೆಚ್ಚಿನ ಆದಾಯವನ್ನು ಏನು ಮಾಡಬೇಕು, ಅದರಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಭಾಗವನ್ನು ನಿಶಕ್ತರ ಬಗೆಗೆ ಅವರ ಕಲ್ಯಾಣಕ್ಕಾಗಿ ಏನು ಮಾಡಬೇಕು, ಉಪಯೋಗ ಮಾಡಬೇಕು. ಅವಾಗ ಆಟೋಮೆಟಿಕ್ ಆಗಿ ಏನಾಗ್ತದೆ, ಗ್ರಾಮಗಳು ಪುನಶ್ಚೇತನಗೊಳ್ತವೆ, ಗ್ರಾಮೀಣ ಆರ್ಥಿಕ ಸ್ಥಿತಿಗಳು ಏನಾಗ್ತವೆ, ಸುಧಾರಣೆ ಆಗ್ತವೆ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಏನು ಮಾಡ್ತಾ ಇದ್ರು, ಹೇಳ್ತಾ ಇದ್ರು. ಹೀಗೆ ಧರ್ಮದರ್ಶಿ ತತ್ವದ ಮೂಲಕ ಬಡತನ ನಿವಾರಣೆ ಆಗ್ತದೆ, ನಿರುದ್ಯೋಗದ ಸಮಸ್ಯೆ ಏನಾಗ್ತದೆ, ನಿವಾರಣೆ ಆಗ್ತದೆ. ಜನರಲ್ಲಿ ಒಂದು ಮಾನವೀಯ ಗುಣ, ಮನುಷ್ಯತ್ವ ಪರಿಕಲ್ಪನೆಯ ಬೆಳವಣಿಗೆ ಆಗಲಿಕ್ಕೆ ಏನಾಗ್ತದೆ, ಸಾಧ್ಯ ಆಗ್ತದೆ. ಆವಾಗ ಸ್ವಾವಲಂಬಿ, ಸರ್ವ ಸ್ವತಂತ್ರ, ಎಲ್ಲರೂ ಪ್ರೀತಿಯ ವಿಶ್ವಾಸದ ಮೇಲೆ ಆಧಾರಿತಕ್ಕಂಥ ಸಮಾಜ, ಸಾಮಾಜಿಕ ವ್ಯವಸ್ಥೆ, ಗ್ರಾಮೀಣ ವ್ಯವಸ್ಥೆ ಏನಾಗ್ತದೆ, ನಿರ್ಮಾಣ ಆಗ್ತದೆ. ಗ್ರಾಮೀಣ ಜನರ ಬದುಕು ಏನಾಗ್ತದೆ, ಹಸನಾಗ್ತದೆ ಅಂತಕ್ಕಂಥ ಒಂದು ವಿಚಾರವನ್ನು ಗಾಂಧೀಜಿಯವರು ಧರ್ಮದರ್ಶಿ ತತ್ವವನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ.
ಮಹಾತ್ಮ ಗಾಂಧೀಜಿಯವರು ಖಾದಿ ಸ್ವಾಭಿಮಾನದ ಸಂಕೇತ, ಚರಕ ಜೀವನದ ಸಂಕೇತ, ಬಡತನವನ್ನು, ನಿರುದ್ಯೋಗ ಹಾಗೂ ಅರೆ ನಿರುದ್ಯೋಗ ಸಮಸ್ಯೆಗಳ ಪರಿಹಾರಕ್ಕೆ ಖಾದಿ ಮೂಲ ಮಂತ್ರವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿ, ಖಾದಿ ವಸ್ತುಗಳ ಉತ್ಪಾದನೆಯಲ್ಲಿ ಅವುಗಳನ್ನು ಉಪಯೋಗ ಮಾಡುವುದರ ಕಡೆಗೆ, ಅವುಗಳನ್ನು ಮಾರಾಟ ಮಾಡುವುದರ ಕಡೆಗೆ ಹೆಚ್ಚಿನ ಗಮನ, ಆದ್ಯತೆಯನ್ನು ಕೊಡಬೇಕು. ಇದರಿಂದ ಖಾದಿ ಉತ್ಪಾದಿತ ಚಟುವಟಿಕೆಗಳಲ್ಲಿ, ವ್ಯವಹಾರಗಳಲ್ಲಿ ತೊಡಗಿರ್ತಕ್ಕಂಥ ಎಲ್ಲ ಜನರಿಗೂ ಉದ್ಯೋಗಾವಕಾಶಗಳು ಲಭ್ಯವಾಗ್ತವೆ. ಉದ್ಯೋಗಾವಕಾಶಗಳು ಲಭ್ಯವಾದರೆ ಅವರ ಆದಾಯ, ಉತ್ಪನ್ನ ಚಟುವಟಿಕೆಗಳು ಬೆಳವಣಿಗೆ ಆಗ್ತವೆ, ಅವರ ಆದಾಯ ಹೆಚ್ಚಾಗ್ತದೆ. ಅವರ ಆದಾಯ ಹೆಚ್ಚಾಗ್ತಂದ್ರೆ ಜೀವನಾವಶ್ಯಕ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯವನ್ನು ಗ್ರಾಮೀಣ ವಾಸಿಗಳು ಪಡೆದುಕೊಳ್ತಾರೆ. ಇದರಿಂದ ಆರ್ಥಿಕ ಸ್ಥಿತಿಗತಿಗಳು ಸುಧಾರಣೆ ಆಗ್ತವೆ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಹೇಳಿ, ಖಾದಿ ಬಳಕೆಗೆ, ಉಪಯೋಗಕ್ಕೆ, ವ್ಯಾಪಾರ ವಹಿವಾಟುಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ, ತಾವು ಕೂಡ ಖಾದಿ ವಸ್ತುಗಳ ಬಳಕೆಯಲ್ಲಿ, ಉತ್ಪಾದನೆಯಲ್ಲಿ, ಅವುಗಳ ಚಟುವಟಿಕೆಗಳಲ್ಲಿ ಏನು ಮಾಡಿದರು, ತೊಡಗಿಸಿಕೊಂಡರು. ತಾವು ತೊಡಗಿದರು, ತಮ್ಮ ಅನ್ಯಾಯಗಳನ್ನು ತೊಡಗಿಸಿಕೊಳ್ಳಲಿಕ್ಕೆ ಹೇಳಿದರು. ಗ್ರಾಮಗಳ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಸುಧಾರಣೆಯಲ್ಲಿ ಇದು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತದೆ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಖಾದಿ ವಸ್ತುಗಳ ಉತ್ಪಾದನೆ, ವ್ಯಾಪಾರ ವಹಿವಾಟುಗಳಲ್ಲಿ ತೊಡಗುವುದರಿಂದ ಇದರಿಂದ ಯಾವುದೇ ರೀತಿಯಾದಂಥ ಅನವಶ್ಯಕವಾದಂಥ ಆರ್ಥಿಕ ವಿಷಮತೆ ಏನಾಗಂಗಿಲ್ಲ, ಉಂಟಾಗಂಗಿಲ್ಲ. ದೊಡ್ಡ ದೊಡ್ಡ ಕಾರ್ಖಾನೆಗಳ ಸದ್ದು ಗದ್ದಲದಿಂದ ಉಂಟಾಗ್ತಕ್ಕಂಥ ಶಬ್ದ ಮಾಲಿನ್ಯವಾಗಲಿ, ಪರಿಸರ ಮಾಲಿನ್ಯ ಆಗಲಿ ಏನಾಗಂಗಿಲ್ಲ, ಉಂಟಾಗಲ್ಲ. ಹೀಗಾಗಿ ಈ ಖಾದಿ ಮತ್ತು ಉತ್ಪಾದಿತ ವಸ್ತುಗಳ ಜೊತೆಗೆ ಗೃಹ ಮತ್ತು ಗುಡಿ ಕೈಗಾರಿಕೆಗಳು, ಸ್ಮಾಲ್ ಸ್ಕೇಲ್ ಆ್ಯಂಡ್ ಕಾಟೇಜ್ ಇಂಡಸ್ಟ್ರಿ, ಸಣ್ಣ ಪ್ರಮಾಣದ ಗುಡಿ ಕೈಗಾರಿಕೆಗಳ ಉತ್ಪನ್ನ ಹೆಚ್ಚಾಗಬೇಕು, ಚಟುವಟಿಕೆಗಳು ಹೆಚ್ಚಾಗಬೇಕು. ಗೃಹ ಮತ್ತು ಗುಡಿ ಕೈಗಾರಿಕೆಗಳ ಬೆಳವಣಿಗೆ ಆಗುವುದರಿಂದ ಎಲ್ಲರಿಗೂ ಉದ್ಯೋಗಾವಕಾಶಗಳು ಸಿಗ್ತಾವ. ಭಾರತದಲ್ಲಿ ಒಕ್ಕಲುತನ ಮೂಲ ಉದ್ಯೋಗವಾಗಿದ್ರು ಕೂಡ, ಮೂಲ ಕಸವಾಗಿದ್ರು ಕೂಡ, ವರ್ಷದುದ್ದಕ್ಕೂ ಏನು ಮಾಡಂಗಿಲ್ಲ, ಒಕ್ಕಲುತನ ಎಲ್ಲರಿಗೂ ಏನಾಗಂಗಿಲ್ಲ, ಉದ್ಯೋಗಾವಕಾಶಗಳನ್ನು ಕೊಡಂಗಿಲ್ಲ. ಇಂತಹ ಸಂದರ್ಭದಲ್ಲಿ ಬಿಡುವಿನ ವೇಳೆಯಲ್ಲಿ ಗೃಹ ಮತ್ತು ಗುಡಿ ಕೈಗಾರಿಕೆಗಳು, ಚಾಪೆ ಎಣ್ಣೆಯವರಾಗಲಿ, ಬುಟ್ಟಿ ಎಣ್ಣೆಯವರಾಗಲಿ, ಮೀನು ಸಾಕಾಣಿಕೆ ಆಗಲಿ, ಕುರಿ ಸಾಕಾಣಿಕೆ ಆಗಲಿ, ಕೋಳಿ ಸಾಕಾಣಿಕೆ ಆಗಲಿ, ಮತ್ತಿತರ ಸಣ್ಣ ಸಣ್ಣ ಪ್ರಮಾಣದ ಕುಂಬಾರಿಕೆ ಆಗಲಿ, ಕಂಬಾರಿಕೆ ಆಗಲಿ, ಪತ್ತಾರಿಕೆ ಆಗಲಿ, ಸಣ್ಣ ಸಣ್ಣ ಪ್ರಮಾಣದ ಆದಾಯ ತರ್ತಕ್ಕಂಥ ಚಟುವಟಿಕೆಗಳಲ್ಲಿ ಗ್ರಾಮೀಣ ಜನರು ತೊಡಗಬೇಕು. ಅದರಿಂದ ಅವರಲ್ಲಿ ಮನೆ ಮಾಡಿಕೊಳ್ತಕ್ಕಂಥ ಆಲಸ್ಯತನ, ದುಂದು ವೆಚ್ಚ ಇದು ಏನಾಗ್ತದೆ, ಕಡಿಮೆ ಆಗ್ತದೆ. ಸುಖಮಯವಾದಂಥ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಉದ್ಯೋಗಾವಕಾಶಗಳನ್ನು ದೊರಕಿಸಿಕೊಡ್ತಕ್ಕಂಥ, ಎಲ್ಲರ ಕೈಗಳಿಗೆ ಕೆಲಸವನ್ನು ಕೊಡ್ತಕ್ಕಂತಹ ಕೆಲಸ ಯಾವ್ದು ಮಾಡ್ತದೆ, ಗೃಹ ಮತ್ತು ಗುಡಿ ಕೈಗಾರಿಕೆಗಳ ಬೆಳವಣಿಗೆ ಮಾಡ್ತದೆ. ಇದೊಂದು ಮಹತ್ವದಾದಂಥ ಒಂದು ಕಾರ್ಯಕ್ರಮ ಅಂತಕ್ಕಂಥ ಮಾತನ್ನು ಏನು ಮಾಡಿದ್ರು, ಹೇಳಿದ್ರು. ಅದೇ ರೀತಿಯಾಗಿ ಅನ್ಟಚಬಿಲಿಟಿ, ರಿಮೂವಲ್ ಆಫ್ ಅನ್ಟಚಬಿಲಿಟಿ, ಅಸ್ಪೃಶ್ಯತಾ ನಿವಾರಣೆ. ಅಸ್ಪೃಶ್ಯತೆ ಅಂತಕ್ಕಂಥದ್ದು ಮಾನವ ಕುಲಕ್ಕೆ ಅಂಟಿಕೊಂಡಂಥ ಒಂದು ಶಾಪವಾಗಿದೆ. ಅಸ್ಪೃಶ್ಯತೆ ಆಚರಣೆ ಮಾಡುವುದರಿಂದ ಜನರ ಮನಸ್ಸುಗಳಲ್ಲಿ ಒಡಕಿನ ಮನೋಭಾವನೆಯನ್ನು ಉಂಟು ಮಾಡ್ತದೆ. ಅದಕ್ಕೋಸ್ಕರವಾಗಿ ಅಸ್ಪೃಶ್ಯತೆ ಆಚರಣೆ ಮಾಡಬಾರದು ಅಂತಕ್ಕಂಥ ಒಂದು ಮಾತನ್ನು ಗಾಂಧೀಜಿಯವರು ಹೇಳಿ, ಅಸ್ಪೃಶ್ಯತೆಯ ಆಚರಣೆಯಲ್ಲಿ ತಮ್ಮನ್ನು ತಾವು ಏನು ಮಾಡ್ತಾ ಇದ್ದಾರೆ, ತೊಡಗಿಸಿಕೊಳ್ತಾ ಇದ್ದಾರೆ. ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರ ಮೂಲಕ ಮನುಷ್ಯರಲ್ಲಿ ಕಂದಕದ ಮನೋಭಾವನೆಯನ್ನು, ಭೇದಭಾವವನ್ನು ಹುಟ್ಟಿಸ್ತಕ್ಕಂಥ ಅಸ್ಪೃಶ್ಯತೆಯನ್ನು ಹೋಗಲಾಡಲಿಕ್ಕೆ ಪ್ರಯತ್ನವನ್ನು ಏನು ಮಾಡ್ತಾರೆ. ಇದು ಜನರ ಮನಸ್ಸನ್ನು ಒಡೆಯುವುದರ ಜೊತೆಗೆ ಭೇದಭಾವ, ಅನವಶ್ಯಕವಾದಂಥ ಭೇದಭಾವಗಳನ್ನು ಹುಟ್ಟಿಸ್ತದೆ. ಅದಕ್ಕೆ ಅಸ್ಪೃಶ್ಯತೆಯನ್ನು ಏನು ಮಾಡಬಾರ್ದು, ಆಚರಣೆ ಮಾಡಬಾರ್ದು
ನಿಮ್ನ ವರ್ಗಗಳನ್ನು, ಕೆಳವರ್ಗದವ್ರನ್ನ ಏನು ಮಾಡ್ತಾರೆ, ಹರಿಜನರು ಅಂತ ಕರೀತಾರೆ. ಅವ್ರನ್ನ ದೇವರ ಮಕ್ಕಳು ಅಂತಕ್ಕಂಥ ಮಾತನ್ನು ಕರೆದು ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅವರು ಕೂಡ ಸಮಾಜದ ಒಂದು ಭಾಗವಾಗಿದ್ದಾರೆ. ಶ್ರಮಿಕ ಜೀವಿಗಳು ಸಮಾಜದ ಒಂದು ಭಾಗವಾಗಿದ್ದಾರೆ ಅಂಥೇಳಿ ಎಲ್ಲರನ್ನ ಸರಿ ಸಮಾನವಾಗಿ ಕಾಣ್ತಕ್ಕಂಥ ಒಂದು ವ್ಯವಸ್ಥೆ, ಸಾಮಾಜಿಕ ನ್ಯಾಯ ಸಿಗಬೇಕು ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಅಸ್ಪೃಶ್ಯತೆ ನಿವಾರಣೆ ಇದು ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡ್ತದೆ. ಸಮಾಜದಲ್ಲಿ ಪರಸ್ಪರ ಸಮುದಾಯಗಳಲ್ಲಿ ಶಾಂತಿ, ಸಹನೆ, ಪ್ರೀತಿ, ವಿಶ್ವಾಸವನ್ನು ಬೆಳೆಸಲಿಕ್ಕೆ ಏನಾಗ್ತದೆ, ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಏನು ಮಾಡ್ತಾರೆ ಗಾಂಧೀಜಿಯವರು ಹೇಳ್ತಾರೆ. ಸೊ ಅದರಂತೆ ಬೇಸಿಕ್ ಎಜುಕೇಶನ್ ಮತ್ತು ಅಡಲ್ಟ್ ಎಜುಕೇಶನ್, ಮೂಲ ಶಿಕ್ಷಣ, ವಯಸ್ಕರ ಶಿಕ್ಷಣ, ಮೂಲ ಶಿಕ್ಷಣ, ವಯಸ್ಕರ ಶಿಕ್ಷಣ ಇದು ಕೂಡ ಬಹಳ ಮಹತ್ವದಂತಹ ಕಾರ್ಯಕ್ರಮ ಆಗಿದೆ. ಶಿಕ್ಷಣ ಮನಸ್ಸಿನಲ್ಲಿ ಮನೆ ಮಾಡಿಕೊಂಡಂತಹ ಅಜ್ಞಾನ, ಮೂಢನಂಬಿಕೆ, ಕಂದಾಚಾರಗಳನ್ನು ಏನು ಮಾಡ್ತದೆ, ಹೊಡೆದೋಡಿಸ್ತದೆ. ಶಿಕ್ಷಣದಿಂದ ಮಾನವನಲ್ಲಿ ಮನುಷ್ಯತ್ವ, ಮಾನವೀಯತೆಯ ಗುಣಗಳೇನಾಗ್ತವೆ, ಬೆಳೆದು ಬರ್ತಾವೆ. ಈ ಮನುಷ್ಯತ್ವ, ಮಾನವೀಯತೆಯ ಗುಣಗಳು ಬೆಳೆಯುವುದರಿಂದ ಮನುಷ್ಯ ಏನಾಗ್ತಾನೆ, ಆರೋಗ್ಯಕರವಾಗಿ ಬೆಳವಣಿಗೆ ಆಗಲಿಕ್ಕೆ ಏನಾಗ್ತದೆ, ಸಾಧ್ಯ ಆಗ್ತದೆ. ಅದರಂತೆ ಶಿಕ್ಷಣದಲ್ಲಿ ಮೈ ಮತ್ತು ಮನಸ್ಸುಗಳಿಗೆ ವಿಚಾರಗಳನ್ನು ಬೆಳೆಸ್ತಕ್ಕಂಥ ಶಿಕ್ಷಣ ಇರಬೇಕು. ಕೇವಲ ಕಾರ್ಕುನಿಕೆ ಶಿಕ್ಷಣ ನಮ್ಮ ದೇಶಕ್ಕೇನೆಲ್ಲ ಉಪಯೋಗ ಇಲ್ಲ. ಅದರ ಬದಲಾಗಿ ಕೈಗಳಿಗೆ ಕೆಲಸ ಕೊಡ್ತಕ್ಕಂಥ 3H ಶಿಕ್ಷಣ, ಹ್ಯಾಂಡ್, ಹೆಡ್ ಮತ್ತು ಹಾರ್ಟ್, ಕೈಗಳಿಗೆ ಕೆಲಸವನ್ನು ಕೊಡ್ತಕ್ಕಂತಹ, ಮಾನವೀಯತೆಯನ್ನು ಬೆಳೆಸ್ತಕ್ಕಂತಹ ಮತ್ತು ಮನಸ್ಸಿಗೆ ಆಹ್ಲಾದಕರವನ್ನು ಕೊಡ್ತಕ್ಕಂತಹ ಮಾತೃಭಾಷಾ ಶಿಕ್ಷಣ ಇರಬೇಕು. ಮಾತೃಭಾಷೆಯಲ್ಲಿ ನಾವು ಶಿಕ್ಷಣವನ್ನು ಕೊಡಬೇಕು. ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕೊಡುವುದರಿಂದ ಒಳ್ಳೆ ರೀತಿಯಾಗಿ ವಿವೇಚನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ವಿಚಾರವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ನಡವಳಿಕೆಗಳನ್ನು ಬೆಳೆಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದರು. ಅದ್ರ ಜೊತೆಗೆ ವಯಸ್ಕರ ಶಿಕ್ಷಣಕ್ಕೂ ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಯಾವುದೋ ಕಾರಣದಿಂದ ವಿದ್ಯಾರ್ಥಿ ಜೀವನದಲ್ಲಿ ಕಲೀಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಪ್ರೌಢಾವಸ್ಥೆಯನ್ನು ತಲುಪಿದ ನಂತರ ಕೂಡ ಓದು ಬರ ಕಲಿತಕ್ಕಂಥ, ಶಿಕ್ಷಣವನ್ನು ಪಡಿತಕ್ಕಂಥ ಒಂದು ವ್ಯವಸ್ಥೆ ರೂಪಿತವಾಗಬೇಕು. ಯುವಕರಿಗೆ, ಪ್ರೌಢರಿಗೆ ಶಿಕ್ಷಣವನ್ನು ಕೊಡುವುದರಿಂದ ಸಮಾಜದ ಅಭಿವೃದ್ಧಿಯ ಚಟುವಟಿಕೆಗಳಲ್ಲಿ ಅವ್ರು ಪಾಲ್ಗೊಳ್ಳಿಕ್ಕೆ ಏನಾಗ್ತದೆ, ಸಾಧ್ಯ ಆಗ್ತದೆ. ಸರ್ಕಾರ ತರತಕ್ಕಂಥ ಗ್ರಾಮೀಣ ಜನರು ಆಡಳಿತ ವ್ಯವಸ್ಥೆ ಕಾರ್ಯರೂಪದಲ್ಲಿ ತರತಕ್ಕಂಥ ಯೋಜನೆಗಳ ಬಗೆಗೆ, ಸಮಸ್ಯೆಗಳ ಬಗೆಗೆ ಅರಿವು, ತಿಳುವಳಿಕೆ ಅವರಲ್ಲಿ ಮೂಡಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಅವರಲ್ಲಿ ಯಾವುದೇ ರೀತಿಯ ಗೊಂದಲ, ಸಂದೇಹವಿಲ್ಲದೆ ಅವರು ಕೂಡ ಗ್ರಾಮದ ಅಭಿವೃದ್ಧಿಯ ಕಾರ್ಯಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಿಕ್ಕೆ ಈ ವಯಸ್ಕರ ಶಿಕ್ಷಣ ಏನು ಮಾಡ್ತದೆ, ಬಹಳ ಮಹತ್ವದ ಪಾತ್ರ ವಹಿಸ್ತದೆ. ಶಿಕ್ಷಣದ ಮೂಲಕ ಮನಪರಿವರ್ತನೆ ಆಗಿ ಅವರು ಕೂಡ ಅಭಿವೃದ್ಧಿಯ ಚಟುವಟಿಕೆಗಳಲ್ಲಿ ತೊಡಗಲಿಕ್ಕೆ ಅನುಕೂಲವಾದಂಥ ಒಂದು ವಾತಾವರಣ ಸೃಷ್ಟಿಯಾಗ್ತದೆ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಏನು ಮಾಡ್ತಾ ಇದ್ದಾರೆ ಹೇಳಿ, ಗ್ರಾಮಗಳ ಪುನರ್ನಿರ್ಮಾಣದಲ್ಲಿ ವಯಸ್ಕರ ಶಿಕ್ಷಣ, ಮಾತೃಭಾಷಾ ಶಿಕ್ಷಣ ಇವುಗಳ ಮಹತ್ವವನ್ನು ಏನು ಮಾಡ್ತಾ ಇದ್ದಾರೆ, ತಿಳಿಸಿ ಕೊಡ್ತಾ ಇದ್ದಾರೆ.